ಪುದೀನ ಎಲೆ ಸೇವನೆ ನೆಗಡಿ, ಕೆಮ್ಮು, ಬಾಯಿ ಸಮಸ್ಯೆಗಳು, ಗಂಟಲು ನೋವು, ಸೈನಸ್ ಸೋಂಕುಗಳು, ಉಸಿರಾಟದ ಸೋಂಕುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಬಾಯಿ ಅಥವಾ ಗಂಟಲಿನ ಉರಿಯೂತವನ್ನು ನಿವಾರಿಸಲು ಪುದೀನವನ್ನು ಔಷಧಿಯಾಗಿ ಬಳಸಬಹುದು. ಹಾಗಾದ್ರೆ ಪುದೀನ ಸೇವನೆ ಮಾಡೋದ್ರಿಂದ ಸಿಗೋ ಪ್ರಯೋಜನಗಳೇನು? ಪ್ರತಿದಿನ ಕನಿಷ್ಠ ಎಷ್ಟು ಎಲೆಗಳನ್ನು ಸೇವನೆ ಮಾಡಬೇಕು? ಇಲ್ಲಿದೆ ಮಾಹಿತಿ. ಪುದೀನ ಎಲೆ ಸೇವನೆಯಿಂದ ಇಷ್ಟೆಲ್ಲ ಲಾಭಗಳೇ. ಈ ಎಲೆ ಸೇವನೆ ಮಾಡಿದ್ರೆ ಕ್ಯಾನ್ಸರ್ ತಡೆಯಬಹುದು. ಪುದೀನ ಎಲೆಯಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರಬಹುದು. ಹಾಗಾಗಿಯೇ ಇದರ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಪುದೀನವನ್ನ ನೈಸರ್ಗಿಕ ಔಷಧೀಯ ಸಸ್ಯ ಎಂದು ಕರೆಯಲಾಗುತ್ತದೆ. ಇದು ನೆಗಡಿ, ಕೆಮ್ಮು, ಬಾಯಿ ಸಮಸ್ಯೆಗಳು, ಗಂಟಲು ನೋವು, ಸೈನಸ್ ಸೋಂಕುಗಳು, ಉಸಿರಾಟದ ಸೋಂಕುಗಳನ್ನ ನಿವಾರಿಸಲು ಸಹಕಾರಿಯಾಗಿದೆ. ಬಾಯಿ ಅಥವಾ ಗಂಟಲಿನ ಉರಿಯೂತವನ್ನ ನಿವಾರಿಸಲು ಪುದೀನವನ್ನ ಔಷಧಿಯಾಗಿ ಬಳಸಬಹುದು. ಅಲ್ಲದೆ ಈ ಎಲೆ ಕ್ಯಾನ್ಸರ್ ಬೆಳವಣಿಗೆಯ ಅಂಶಗಳನ್ನ ತಡೆಯುತ್ತದೆ. ಆಂಟಿ ಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಸಂಭಾವ್ಯ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ. ಜೊತೆಗೆ ಇದು ಜೀರ್ಣಕಾರಿ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಅಲರ್ಜಿಯ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ತಜ್ಞರು ಪುದೀನ ಎಲೆಗಳನ್ನ ನಿಯಮಿತವಾಗಿ ಸೇವನೆ ಮಾಡಿ ಎಂದು ಹೇಳ್ತಾರೆ. ಹಾಗಾದ್ರೆ ಇದರ ಸೇವನೆ ಮಾಡೋದ್ರಿಂದ ಸಿಗುವ ಪ್ರಯೋಜನಗಳೇನು? ಪ್ರತಿದಿನ ಕನಿಷ್ಠ ಎಷ್ಟು ಎಲೆಗಳನ್ನ ಸೇವನೆ ಮಾಡಬೇಕು? ಇಲ್ಲಿದೆ ಮಾಹಿತಿ. ಪುದೀನ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಸಿಗುವ ಪ್ರಯೋಜನಗಳು. ಪ್ರತಿದಿನ ಕನಿಷ್ಠ 5 ರಿಂದ 6 ಪುದೀನ ಎಲೆಗಳನ್ನ ಜಗಿದು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಈ ಎಲೆಯ ರಸ ಅಥವಾ ಇದನ್ನ ಸೇರಿಸಿ ಮಾಡಿದ ಆಹಾರಗಳ ನಿಯಮಿತ ಸೇವನೆಯು ಎದೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ. ಪುದೀನದಲ್ಲಿರುವ ಮೆಂಥಾಲ್ ಡಿಕಾಂಗ್ಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಶ್ವಾಸಕೋಶದಲ್ಲಿ ಸಂಗ್ರಹವಾದ ಲೋಳೆಯನ್ನ ಹೊರಹಾಕುತ್ತದೆ. ಇದರಿಂದ ಸುಲಭವಾಗಿ ಉಸಿರಾಡಬಹುದು. ಪುದೀನದ ಔಷಧೀಯ ಗುಣಗಳು ಮತ್ತು ಅದರ ಸುವಾಸನೆ ಅರೋಮಾಥೆರಪಿಗೆ ಸಹಾಯ ಮಾಡುತ್ತದೆ. ಅದರಲ್ಲಿರುವ ಉಲ್ಲಾಸದಾಯಕ ಪರಿಮಳ ನಿಮಗೆ ಬೇಗನೆ ಶಾಂತ ಮತ್ತು ಉಲ್ಲಾಸದ ಭಾವನೆಯನ್ನ ನೀಡುತ್ತದೆ. ಪುದೀನ ರಸದ ಸುವಾಸನೆ ಮಾನಸಿಕ ಒತ್ತಡ, ಖಿನ್ನತೆಯನ್ನ ತ್ವರಿತವಾಗಿ ನಿವಾರಿಸುತ್ತದೆ. ಪುದೀನ ಎಲೆಗಳನ್ನ ಜಗಿದು ತಿನ್ನೋದ್ರಿಂದ ಬಾಯಿಯ ನೈರ್ಮಲ್ಯ ಮತ್ತು ಹಲ್ಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿದಿನ 4 ರಿಂದ 5 ಪುದೀನ ಎಲೆಗಳನ್ನ ಜಗಿಯೋದ್ರಿಂದ ಹಲ್ಲು ನೋವು, ದವಡೆ ರಕ್ತಸ್ರಾವವನ್ನ ತಡೆಯಬಹುದು. ಜೊತೆಗೆ ಇದು ಒಸಡುಗಳನ್ನ ಬಲಪಡಿಸುತ್ತದೆ ಮತ್ತು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸುತ್ತದೆ. ಪುದೀನ ಎಲೆಗಳನ್ನ ವಿವಿಧ ರೀತಿಯಲ್ಲಿ ಬಳಸೋದ್ರಿಂದ ಚರ್ಮದ ಕಾಯಿಲೆಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಇದು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುತ್ತದೆ. ಪುದೀನ ಎಲೆಗಳ ರಸವನ್ನ ಜೇನುತುಪ್ಪ ಅಥವಾ ಕೆಂಪು ಕಲ್ಲು ಸಕ್ಕರೆ ಮತ್ತು ನಿಂಬೆ ರಸದೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಆಯಾಸ, ಆಲಸ್ಯ ಮತ್ತು ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಅಲ್ಲದೆ ಮನಸ್ಸನ್ನ ಉಲ್ಲಾಸಗೊಳಿಸುತ್ತದೆ. ಜಜ್ಜಿದ ಪುದೀನ ಎಲೆಗಳು ತಲೆನೋವು ಮತ್ತು ತಲೆ ತಿರುಗುವಿಕೆಯನ್ನ ನಿವಾರಿಸುತ್ತದೆ. ಜೇನುತುಪ್ಪದೊಂದಿಗೆ ಪುದೀನ ಕಷಾಯವನ್ನ ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.